ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಾಮ ಮಂದಿರದ ಉದ್ಘಾಟನೆಗೆ ಯಾರನ್ನು ಕರಿಬೇಕು, ಯಾರನ್ನು ಕರಿಬಾರ್ದು, ಯಾರನ್ನು ಕರೀತಿದ್ದಾರೆ ಅನ್ನೋ ಬಗ್ಗೆ ವಿವಾದ, ಅಸಮಾಧಾನಗಳು, ಆರೋಪ ಪ್ರತ್ಯಾರೋಪಗಳು ಇವ್ಯಾವೂ ನಿಂತಿಲ್ಲ. ಇದೇ ಸಂದರ್ಭದಲ್ಲಿ ತಮಿಳುನಾಡು ಮುಖ್ಯಮಂತ್ರಿಗೆ ಆಹ್ವಾನ ಕೊಟ್ಟಿದ್ದಾರಂತೆ. ಈಗ ಅದು ವಿವಾದಕ್ಕೆ ಕಾರಣವಾಗ್ತಾ ಇದೆ. ರಾಮ ಯಾವ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ್ದ, ರಾಮ ಯಾರು ಅಂತೆಲ್ಲ ಅತ್ಯಂತ ಉದ್ದಟತನದಿಂದ ಶ್ರೀರಾಮಚಂದ್ರನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುವ ಮೂಲಕ ಸನಾತನಿಗಳ ಭಾವನೆಗೆ ಧಕ್ಕೆ ತಂದಿದ್ದ ಕರುಣಾನಿಧಿಯ ಮಗ, ಸನಾತನ ಧರ್ಮದ ಬಗ್ಗೆ ಅತ್ಯಂತ ಕೀಳಾಗಿ ಮಾತನಾಡಿದ್ದ ಉದಯನಿಧಿಯ ತಂದೆ ಸ್ಟಾಲಿನ್ಗೆ ತಮಿಳುನಾಡಿನ ಮೊದಲ ಆಹ್ವಾನ ಪತ್ರಿಕೆ ಕೊಡಬೇಕಾದ ಅಗತ್ಯ ಏನಿತ್ತು? ಇದು ಅಲ್ಲಿನ ಕೆಲ ಬಿಜೆಪಿ ಹಾಗೂ ಸಂಘ ಪರಿವಾರದ ನಾಯಕರ ಗುಲಾಮಿತನದ ಪ್ರತೀಕ ಅಂತ ಸಂಘ ಪರಿವಾರದ ಕೆಲ ಪ್ರಮುಖರಲ್ಲಿ ಆಕ್ಷೇಪವನ್ನು ಎತ್ತಿದೆ. ಪ್ರಥಮ ಆಹ್ವಾನ ಪತ್ರಿಕೆಯನ್ನು ತಗೊಳ್ಳೋದಕ್ಕೆ ಅಲ್ಲಿ ಸಾಕಷ್ಟು ಅರ್ಹರಿದ್ರು. ಶ್ರೀರಾಮನ ಆರಾಧ್ಯ ದೈವ ಶ್ರೀರಂಗನಾಥನಿಗೆ ಮೊದಲ ಆಹ್ವಾನ ಪತ್ರಿಕೆಯನ್ನು ಕೊಡಬಹುದಿತ್ತು. ಅಯೋಧ್ಯೆಯ ವಿವಾದವನ್ನು ಬಗೆಹರಿಸುವುದಕ್ಕೆ ಸಂಧಾನದ ಪ್ರಯತ್ನಗಳನ್ನು ಮಾಡಿದ್ದ ಕಂಚಿ ಮಠವನ್ನು ನೆನಪು ಮಾಡಿಕೊಂಡು ಕಂಚಿಯ ಈಗಿನ ಶ್ರೀಗಳಿಗೆ ಮೊದಲ ಆಹ್ವಾನ ಪತ್ರಿಕೆಯನ್ನು ಕೊಡಬಹುದಿತ್ತು. ಹಾಗಲ್ಲದೆ ಇದ್ದಿದ್ರು ರಾಮ ಜನ್ಮಭೂಮಿ ಪ್ರಕರಣದ ಬಗ್ಗೆ ವಾದ ಮಂಡಿಸಿದ್ದ. ತಮ್ಮ 93ರ ಇಳಿ ವಯಸ್ಸಲ್ಲಿ ಕೂಡ ಶ್ರೀರಾಮನಿಗಾಗಿ, ರಾಮ ಜನ್ಮಭೂಮಿಗಾಗಿ ನ್ಯಾಯಾಲಯಕ್ಕೆ ಬಂದು ಒಂದೇ ಒಂದು ಪೈಸೆ ಫೀಸನ್ನು ಕೂಡ ತಗೊಳ್ಳದೆ ಅಯೋಧ್ಯೆ ಪ್ರಕರಣದ ಬಗ್ಗೆ ವಾದ ಮಾಡೋದು ಶ್ರೀರಾಮ ತಮಗೆ ವಹಿಸಿಕೊಟ್ಟ ಪವಿತ್ರ ಕಾರ್ಯ ಅಂತ ಭಾವಿಸಿದ್ದ ಅಲ್ಲಿನ ಖ್ಯಾತ ವಕೀಲರಿಗೆ ಮೊದಲ ಆಹ್ವಾನ ಪತ್ರಿಕೆಯನ್ನು ಕೊಡುವ ಮೂಲಕ ಅವರನ್ನು ಗೌರವಿಸಬೇಕಿತ್ತು ಅನ್ನೋ ಮಾತುಗಳಲ್ಲಿ ಕೇಳಿ ಬರ್ತಾ ಇವೆ. ಅವ್ರು ಹೇಳ್ತಾ ಇರೋದ್ರಲ್ಲಿ ಖಂಡಿತ ಯಾವ ತಪ್ಪು ಇಲ್ಲ. ಅಕಸ್ಮಾತ್ ಅಲ್ಲಿ ಮೊದಲ ಆಹ್ವಾನ ಪತ್ರಿಕೆಯನ್ನ ಸ್ಟಾಲಿನ್ಗೆ ಕೊಟ್ಟಿರೋದಾದ್ರೆ ಇವರು ವಿರೋಧ ಮಾಡೋದರಲ್ಲಿ ಖಂಡಿತ ಯಾವ ತಪ್ಪು ಇಲ್ಲ. ಒಬ್ಬ ಮುಖ್ಯಮಂತ್ರಿಗೆ ಹಿಂದೂ ಸಮಾಜದ ಬಗ್ಗೆ ಯಾವತ್ತೂ ಸದಾಭಿಪ್ರಾಯವನ್ನು ಹೊಂದಿರದ ಕುಟುಂಬದಿಂದ ಬಂದವನಿಗೆ ಮೊದಲ ಆಹ್ವಾನ ಪತ್ರಿಕೆಯನ್ನು ಕೊಡಬೇಕು ಅಂತ ಯಾರು ಅಂದುಕೊಂಡ್ರೂ ಕೂಡ ಅದು ಅಲ್ಲಿನ ಗುಲಾಮಿ ಮನಸ್ಸಿನ ಸಂಕೇತ ಅಲ್ಲದೆ ಮತ್ತಿನ್ನೇನೂ ಆಗೋದಿಲ್ಲ. ಹಾಗಾದರೆ ಅಲ್ಲಿ ಶ್ರೀರಾಮನ ಮಂದಿರಕ್ಕಾಗಿ ನ್ಯಾಯಾಲಯದಲ್ಲಿ ನಿಂತು ಹೋರಾಡಿದ ಆ ಹಿರಿಯ ಚೇತನ ಯಾರು? ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋ ಮೂಲಕ, ಅವ್ರನ್ನ ಸ್ಮರಿಸುವ ಮೂಲಕ ಆ ಹಿರಿಯರಿಗೆ ಗೌರವ ಸಮರ್ಪಣೆಯೊಂದನ್ನು ಮಾಡೋಣ. ಗೆಳೆಯರೆ, ಅವ್ರ ಬಗ್ಗೆ ನನಗೆ ವಿಪರೀತ ಗೌರವ. ಯಾಕೆ ಅಂದರೆ ರಾಮನ ಬಗ್ಗೆ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿದ ಆ ಹಿರಿಯರು ಯಾವತ್ತೂ ಕೂಡ BJP ಆಗಿರಲಿಲ್ಲ. ಅವರು ಯಾವ ರಾಜಕೀಯ ಪಕ್ಷಕ್ಕೂ ಅಂಟಿಕೊಂಡವರೂ ಅಲ್ಲ. ಸನಾತನ ಧರ್ಮ ಪರಂಪರೆಯ ಬಗ್ಗೆ ಗೌರವ ಭಕ್ತಿ ಹೊಂದೋದಕ್ಕೆ BJPನೇ ಆಗಿರಬೇಕು ಅಂತಲೂ ಇಲ್ಲ. ಇವತ್ತು ಕಾಂಗ್ರೆಸ್ ಸೇರಿದ ಹಾಗೆ ನಾನಾ ಪಕ್ಷಗಳಲ್ಲಿ ಶ್ರೀರಾಮನ ಭಕ್ತರಿದ್ದಾರೆ. ಶ್ರೀರಾಮ ಭಾರತೀಯರ ಆರಾಧ್ಯ ದೈವ. ಇಲ್ಲಿ BJPಯವರೆಲ್ಲ ರಾಮ ಭಕ್ತರೇನಲ್ಲ. ಹಾಗಿದ್ದಿದ್ರೆ BJPಯಿಂದ ಹೊರ ಹೋದ ಕೂಡಲೇ ಕೆಲವರು ರಾಮ ಮಂದಿರದ ವಿರುದ್ಧ ನಾಲಿಗೆ ಜಾರ್ತಾ ಇರಲಿಲ್ಲ. ಹಾಗಂತ ಇನ್ನಿತರ ರಾಜಕೀಯ ಪಕ್ಷಗಳಲ್ಲಿ ರಾಮನ ಭಕ್ತರಿಲ್ಲ ಅಂತಲೂ ಅಲ್ಲ. ಮೊನ್ನೆ ನಾನು ಅಯೋಧ್ಯೆಗೆ ಹೋದಾಗ ಅಲ್ಲಿನ ಹಿರಿಯರು, ವಿಶ್ವ ಹಿಂದೂ ಪರಿಷತ್ನ ಮುಖ್ಯಸ್ಥರು ಹಾಗೂ ರಾಮ ಮಂದಿರ ನಿರ್ಮಾಣದ ಉಸ್ತುವಾರಿ ವಹಿಸಿಕೊಂಡಿದ್ದ ಪ್ರಮುಖರು ಆದ ಗೋಪಾಲ್ ನಾಗರಕಟ್ಟೆ ಅವರು ಹೇಳಿದ ಒಂದು ಮಾತನ್ನ ನೀವೇ ಇಲ್ಲಿ ಕೇಳಿಸ್ಕೊಂಡು ಬಿಡಿ. ಅಯೋಧ್ಯೆ ಬಗ್ಗೆ ಇಡೀ ದೇಶದ ಪ್ರಪಂಚದ ಶ್ರದ್ಧೆ ಇಷ್ಟಿದೆ ಅನ್ನೋದು ಪ್ರತ್ಯಕ್ಷ ಇಲ್ಲಿ ಬಂದಾಗ ಗೊತ್ತಾಗಿದೆ. ಎಂತೆಂಥವ್ರು ಪ್ರಧಾನಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ರಾಷ್ಟ್ರಪತಿಗಳಿರ್ಬೋದು, ಕೇಜ್ರಿವಾಲ್ ಹೊರಗಡೆ ನಮ್ಮನ್ನು ಬೈಬೋದು, ಇಲ್ಲಿ ಶ್ರದ್ಧೆಯಿಂದ ಬಂದು ನಮಸ್ಕಾರ ಮಾಡಿ. ಇಡೀ ದೇಶದ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಜಡ್ಜುಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು, ವಿಶ್ವದ ಜನ ಶ್ರದ್ಧೆಯಿಂದ ಬರ್ತಾರೆ, ಕಣ್ಣೀರ್ ಹಾಕ್ತಾರೆ. ಆನಂದದ ಬಾಷ್ಪ ಕಣ್ಣಿಂದ ಹೊರಗೆ ಬರೋದನ್ನು ನೋಡಿದ್ದೀನಿ. ಇಷ್ಟು ಶ್ರದ್ಧೆ ಅಯೋಧ್ಯೆ ಬಗ್ಗೆ. ಜನ ನೀವ್ ಏನ್ ಕೇಳ್ತಿರೋ ಅದನ್ನ ಕೊಡ್ಲಿಕ್ಕೆ ತಯಾರಿದ್ದಾರೆ. ನಾವು ನಾಳೆ ಡಿಮಾಂಡ್ ಮಾಡಿದ್ರೆ ಬಂಗಾರ, ಮುತ್ತು, ರತ್ನದಿಂದ ತುಂಬಿಡ್ತಾರೆ ಅಯೋಧ್ಯೆ. ಇಷ್ಟು ಜನರಿಗೆ ಶ್ರದ್ಧೆ ಇದೆಯಲ್ಲ, ನಾ ಇದನ್ನ ಕಲ್ಪನೆನೂ ಮಾಡಿರ್ಲಿಲ್ಲ, ಪ್ರತ್ಯಕ್ಷ ಅನುಭವಿಸ್ತಾ ಇದ್ದೀನಿ. ಇದು ಒಂದು. ಇಲ್ಲಿ ರಾಜಕೀಯನೇ ಬೇರೆ, ಆಂತರ್ಯದಲ್ಲಿನ ಸನಾತನ ನಿಷ್ಠೆ ಭಕ್ತಿಗಳೇ ಬೇರೆ. ಇನ್ನು ಇಲ್ಲಿ ನಾನು ಹೇಳೋದಕ್ಕೆ ಹೋಗ್ತಾ ಇರೋದು ಕೂಡ BJPಗೆ ಅಂಟಿಕೊಳ್ಳದ ಅಪರಿಮಿತ ರಾಮಭಕ್ತರೊಬ್ಬರ ಬಗ್ಗೆ. ಅವರು ಒಂದು ಕಾಲದಲ್ಲಿ ತಮಿಳುನಾಡಿನ ಅಡ್ವೊಕೇಟ್ ಜನರಲ್ ಆಗಿದ್ರು. ಇಂದಿರಾ ಗಾಂಧಿ ಅವರಿಗೆ ತುಂಬಾ ಆಪ್ತರಾಗಿದ್ರು. ಇಂದಿರಾ ಹಾಗೂ ರಾಜೀವ್ ಅವರು ಪ್ರಧಾನಿಗಳಾಗಿದ್ದ ಸಮಯದಲ್ಲಿ ಸಾಲಿಸಿಟರ್ ಜನರಲ್ ಆಗಿ ಕೆಲಸ ಮಾಡಿದ್ರು. ವಾಜಪೇಯಿ ಸರ್ಕಾರ ಅವರಿಗೆ ಪದ್ಮಭೂಷಣವನ್ನು ಕೊಡ್ತು. ಆನಂತರ UPA ಸರ್ಕಾರ ಪದ್ಮ ವಿಭೂಷಣ ಕೊಟ್ಟು ಗೌರವಿಸಿತು. ವಕೀಲರ ಜಗತ್ತು ಅವರನ್ನ ಕಾನೂನಿನ ಪಿತಾಮಹ ಅಂತ ಕರೆಯುತ್ತೆ. ರಾಮ ಜನ್ಮಭೂಮಿಯ ಪ್ರಕರಣವನ್ನು ವಾದ ಮಾಡುವಾಗ ಕಾಲಿಗೆ ಚಪ್ಪಲಿ ಕೂಡ ಹಾಕೊಳ್ಳದೆ ಧರ್ಮನಿಷ್ಠೆಯನ್ನು ಮೆರೆದಿದ್ದ ಆ ಹಿರಿಯ ಜೀವ ತಮ್ಮ ಬದುಕು ಕೊನೆಗಾಣೋದ್ರೊಳಗೆ ರಾಮ ಜನ್ಮಭೂಮಿಗೆ ಬಿಡುಗಡೆಯನ್ನು ಕೊಡಿಸಬೇಕು ಅನ್ನೋ ಪಣ ತೊಟ್ಟಿದ್ರು. ಅದಕ್ಕಾಗಿ ತಮ್ಮ ಇಳಿ ವಯಸ್ಸಲ್ಲೂ ಹಗಲು ರಾತ್ರಿ ಶ್ರಮಿಸಿದರು. ಸುಪ್ರೀಂ ಕೋರ್ಟಲ್ಲಿ ನಿಂತು ವಯೋಸಹಜ ಆಯಾಸವನ್ನು ಕೂಡ ಲೆಕ್ಕಿಸದೆ ದಿನಗಟ್ಟಲೆ ವಾದ ಮಂಡಿಸಿದವರವರು. ಅವರ ಹೆಸರು ಕೆ ಪರಾಶರನ್.
ಗೆಳೆಯರೆ, ರಾಮ ಜನ್ಮಭೂಮಿ ವಿವಾದದ ಬಗ್ಗೆ ನಿಮಗೆ ನಾನು ಹೆಚ್ಚು ಹೇಳಬೇಕಾಗಿಲ್ಲ, ಅದು ನಿಮಗೆ ಗೊತ್ತೇ ಇದೆ. ಕಳೆದ ಬಾರಿ ನಾನು ಅಯೋಧ್ಯೆಗೆ ಹೋಗಿ ಬಂದ ನಂತರ ಆ ಬಗ್ಗೆ ಸುಮಾರು 10ಕ್ಕೂ ಹೆಚ್ಚು ಸಂಚಿಕೆಗಳಲ್ಲಿ ಅಯೋಧ್ಯೆಯ ಸಮಸ್ತ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಅದರ ಪ್ಲೇಲಿಸ್ಟ್ನ ಲಿಂಕನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ಇಲ್ಲಿ ಅಯೋಧ್ಯೆಯ ಇತಿಹಾಸದ ಬಗ್ಗೆ ನಿಮಗೆ ಸ್ವಲ್ಪ ಹೇಳಿಬಿಟ್ಟು ಆಮೇಲೆ ಪರಾಶರನ್ ಅವರ ವಿಷಯಕ್ಕೆ ಬಂದುಬಿಡ್ತೀನಿ. ರಾಮ ಜನ್ಮಭೂಮಿಗೆ ಸುಮಾರು 5 ಶತಮಾನಗಳ ಹೋರಾಟದ ಇತಿಹಾಸ ಇದೆ. ಇಸ್ರೇಲ್ನ ಯಹೂದಿಗಳು 2000 ವರ್ಷ ಹೋರಾಟ ಮಾಡಿ ತಮ್ಮ ತಾಯ್ನೆಲವನ್ನು ತಮ್ಮದಾಗಿಸ್ಕೊಂಡ್ರು ಅಂತ ಹೇಳ್ತಾರೆ. ಇಲ್ಲಿ ಅಯೋಧ್ಯೆಯ ಮಂದಿರವನ್ನು ಮತ್ತೆ ವಾಪಸ್ಸು ಪಡೆಯೋದಕ್ಕೆ ಭಾರತದ ಹಿಂದೂಗಳು ಮಾಡಿದ ಹೋರಾಟ ಇಸ್ರೇಲಿನ ಯಹೂದಿಗಳ ಹೋರಾಟಕ್ಕಿಂತ ಚಿಕ್ಕದೇನಲ್ಲ. ಮುಘಲರ ಕಾಲದಲ್ಲಿ ಅಯೋಧ್ಯೆಯ ಮಂದಿರಕ್ಕಾಗಿ ನಾಗಾ ಸಾಧುಗಳು, ನಿಹಾಂಗ್ ಯೋಧರು, ಸಾಮಾನ್ಯ ಜನ, ಅಯೋಧ್ಯೆಯ ಹೆಣ್ಣು ಮಕ್ಕಳು ಹೀಗೆ ಹೋರಾಡಿ ಪ್ರಾಣ ಕೊಟ್ಟವರಿಗೆ ಲೆಕ್ಕನೇ ಇಲ್ಲ. ಮುಂದೆ ಬ್ರಿಟಿಷ್ ಭಾರತದ ಸಮಯದಲ್ಲಿ ಈ ವಿವಾದ ನ್ಯಾಯಾಲಯದ ಮೆಟ್ಟಿಲನ್ನೇರಿತು. 1857ರಲ್ಲಿ ಬ್ರಿಟಿಷ್ ಸರ್ಕಾರ ಆ ಭೂಮಿಯನ್ನು 2 ಭಾಗಗಳಾಗಿ ವಿಂಗಡಿಸಿತು. ಅಲ್ಲಿದ್ದ ಕಳಂಕಿತ ಕಟ್ಟಡಕ್ಕೊಂದು ಕಾಂಪೌಂಡ್ ಅನ್ನು ಹಾಕಿತು. ಕಾಂಪೌಂಡ್ ಒಳಗಿನ ಭಾಗವನ್ನು ಮುಸಲ್ಮಾನರಿಗೆ ಕೊಡ್ತು. ಕಾಂಪೌಂಡ್ನ ಹೊರಗಿದ್ದ ಭಾಗದಲ್ಲಿ ಹಿಂದೂಗಳಿಗೆ ಪ್ರಾರ್ಥನೆ, ಪೂಜೆಗಳನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತು. ಇದು 90 ವರ್ಷಗಳ ಕಾಲ ಹೀಗೆ ಮುಂದುವರಿತು. ಮುಂದೆ 1949ರಲ್ಲಿ ಮಸೀದಿಯ ಒಳಗೆ ರಾಮನ ವಿಗ್ರಹಗಳು ಕಾಣಿಸ್ಕೊಂಡ್ವು. ಅಲ್ಲಿ ಪೂಜೆ ಮಾಡೋದಕ್ಕೆ ಅವತ್ತಿನ ಜಿಲ್ಲಾಧಿಕಾರಿ KK ನಾಯರ್ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಆದೇಶವನ್ನು ಕೂಡ ಧಿಕ್ಕರಿಸಿ ಹಿಂದೂಗಳಿಗೆ ಅನುಮತಿಯನ್ನು ಕೊಟ್ಟರು. ಒಂದು ಸರ್ಕಾರಿ ಆದೇಶವನ್ನು ಕೂಡ ಹೊರಡಿಸಿದರು. ಅದೇ ಸಮಯದಲ್ಲಿ ಅಯೋಧ್ಯೆ ವಿವಾದದ ಬಗ್ಗೆ ಮತ್ತೊಂದು ಸಿವಿಲ್ ಪ್ರಕರಣ ಕೂಡ ದಾಖಲಾಯಿತು. ಅವತ್ತು ದಾಖಲಾಗಿದ್ದು ಅಲ್ಲಿನ ಪ್ಲಾಟ್ ನಂಬರ್ 583ಕ್ಕೆ ಸಂಬಂಧಪಟ್ಟ ಪ್ರಕರಣ. ಆನಂತರ 1961ರಲ್ಲಿ ರಾಮಲಲ್ಲಾನ ವಿಗ್ರಹಗಳನ್ನು ಬಲವಂತವಾಗಿ ಬಾಬರಿ ಮಸೀದಿಯ ಜಾಗದಲ್ಲಿ ಇಡಲಾಗಿದೆ ಹಾಗೂ ಮಸೀದಿ ಜಾಗವನ್ನು ಹಿಂದೂಗಳು ತಮ್ಮ ಹಿಡಿತಕ್ಕೆ ತಗೊಂಡಿದ್ದಾರೆ, ಅವರನ್ನು ಇಲ್ಲಿಂದ ಹೊರಗೆ ಕಳುಹಿಸಬೇಕು ಅಂತ ಮತ್ತೊಂದು ಪ್ರಕರಣ ನ್ಯಾಯಾಲಯದಲ್ಲಿ ದಾಖಲಾಯಿತು. ಸಾವಿರದ 1986ರಲ್ಲಿ ಶಾಬಾನು ಪ್ರಕರಣದಲ್ಲಿ ಮೌಲ್ವಿಗಳ ಅಭಿಲಾಷೆಯಂತೆ ವರ್ತಿಸಿದ್ದ ರಾಜೀವ್ ಗಾಂಧಿ ಇದರಿಂದ ಹಿಂದೂಗಳ ಮನಸ್ಸುಗಳಿಗೆ ಬೇಜಾರಾಗಬಾರದು, ಅವರು ಕೆರಳಬಾರದು ಅನ್ನೋ ಕಾರಣಕ್ಕೆ ರಾಮ ಮಂದಿರದ ಬಾಗಿಲುಗಳನ್ನು ತೆಗೆಸಿ ಅಲ್ಲಿ ನಿರಂತರ ಪೂಜೆಗೆ ಅವಕಾಶವನ್ನು ಮಾಡಿಕೊಟ್ರು. ಅದಾದ ಮೇಲೆ ರಾಮ ಮಂದಿರ ನಿರ್ಮಾಣದ ಕನಸಿಗೆ ಮತ್ತಷ್ಟು ಶಕ್ತಿ ಬಂತು. ಅದಕ್ಕಾಗಿ ದೇಶದ ಎಲ್ಲೆಡೆ ದೊಡ್ಡ ಚಳವಳಿನೇ ನಡೀತು. ಆ ಕಳಂಕಿತ ಕಟ್ಟಡವನ್ನು ನೆಲಕ್ಕುರುಳಿಸಲಾಯಿತು. 2003ರಲ್ಲಿ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿ ಅಂತ ಕರೆಸಿಕೊಳ್ಳಲ್ಪಡ್ತಾ ಇದ್ದ ಜಾಗದಲ್ಲಿ ಎಕ್ಸ್ಕವೇಷನ್ ನಡೆಸೋದಕ್ಕೆ ನ್ಯಾಯಾಲಯ ಪುರಾತತ್ವ ಇಲಾಖೆಗೆ ಆದೇಶವನ್ನು ಕೊಡ್ತು. ಅವತ್ತು KK ಮೊಹಮ್ಮದ್ ಅವರ ನೇತೃತ್ವದಲ್ಲಿ ನಡೆದ ಆ ಸರ್ವೆ ಕಾರ್ಯದಲ್ಲಿ ಮಸೀದಿ ಅಂತ ಕರೆಯಲ್ಪಟ್ಟ ಜಾಗದಲ್ಲಿ ಪುರಾತನ ಹಿಂದೂ ದೇವಾಲಯಗಳಿದ್ವು ಅನ್ನೋದು ಪತ್ತೆಯಾಯಿತು. ಅದಾದ ಬಳಿಕ 2010ರ ಸೆಪ್ಟೆಂಬರ್ 30ನೇ ತಾರೀಕು ಅಲಹಾಬಾದ್ ನ್ಯಾಯಾಲಯ ಬಾಬರಿ ಮಸೀದಿಯ ಜಾಗವನ್ನು 3 ಭಾಗಗಳಾಗಿ ವಿಂಗಡಿಸಿ ಅದನ್ನು ಹಿಂದೂ ಪಕ್ಷಕ್ಕೆ, ನಿರ್ಮೋಹಿ ಅಖಾಡಕ್ಕೆ ಮತ್ತು ಸುನ್ನಿ ವಕ್ಫ್ ಬೋರ್ಡ್ಗೆ ಸಮನಾಗಿ ಹಂಚಿತು. ಆದರೆ ಅದನ್ನು ಹಿಂದೂ ಪಕ್ಷ ಒಪ್ಪಲಿಲ್ಲ. ಹೀಗಾಗಿ ಆ ಪ್ರಕರಣ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿತು. 2011ರ ಮೇ 9ನೇ ತಾರೀಕು ಸುಪ್ರೀಂ ಕೋರ್ಟ್ ಅಲಹಾಬಾದ್ ಕೋರ್ಟ್ನ ತೀರ್ಪನ್ನು ಎತ್ತಿ ಹಿಡಿತು. ಆದರೆ ಆ ತೀರ್ಪಿನ ವಿರುದ್ಧ ಮತ್ತೆ ಮೇಲ್ಮನವಿಯನ್ನು ಸಲ್ಲಿಸಲಾಯಿತು. ಹೀಗಾಗಿ ಪ್ರಕರಣ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ನೇತೃತ್ವದ 5 ನ್ಯಾಯಮೂರ್ತಿಗಳ ಬೆಂಚ್ಗೆ ಬಂತು. ಅಲ್ಲಿ ವಿಚಾರಣೆ ನಡೀತು. ವಾದ ಪ್ರತಿವಾದಗಳನ್ನು ಆಲಿಸಿದ 5 ನ್ಯಾಯಾಧೀಶರು 2019ರ ನವೆಂಬರ್ 1ನೇ ತಾರೀಕು ಐತಿಹಾಸಿಕ ತೀರ್ಪನ್ನು ಕೊಟ್ಟರು. ಅಯೋಧ್ಯೆಯಲ್ಲಿ ಕಳಂಕಿತ ಕಟ್ಟಡ ಇದ್ದ ಜಾಗವನ್ನು ಸಂಪೂರ್ಣವಾಗಿ ರಾಮ ಜನ್ಮಭೂಮಿ ಟ್ರಸ್ಟ್ಗೆ ವಹಿಸಿಕೊಡಲಾಯಿತು. ಮಂದಿರ ನಿರ್ಮಾಣದ ಜವಾಬ್ದಾರಿಯನ್ನು ಜನ್ಮಭೂಮಿ ಟ್ರಸ್ಟ್ಗೆ ವಹಿಸಬೇಕು ಮತ್ತು ಸುನ್ನಿ ವಕ್ಫ್ ಬೋರ್ಡ್ಗೆ 25 ಎಕರೆ ಭೂಮಿಯನ್ನು ಸರ್ಕಾರ ಕೊಡಬೇಕು ಅನ್ನೋ ಆದೇಶವನ್ನು ನ್ಯಾಯಾಲಯ ಕೊಡ್ತು. ಆ ಬಳಿಕ ರಾಮ ಮಂದಿರ ಟ್ರಸ್ಟ್ ಸ್ಥಾಪನೆಯಾಯಿತು. ಅಲ್ಲಿಂದ ಮಂದಿರ ನಿರ್ಮಾಣಕ್ಕೆ ಚಾಲನೆ ಸಿಕ್ತು. ಆ ಮಂದಿರ ಈಗ ಉದ್ಘಾಟನೆಗೆ ಸಜ್ಜಾಗಿದೆ. ಇದು ರಾಮ ಮಂದಿರ ವಿವಾದದ ಕುರಿತಾದ ಒಂದು ಸಣ್ಣ ಮಾಹಿತಿ. ಈ ಬಗ್ಗೆ ಕೂಲಂಕಷ ಮಾಹಿತಿಯನ್ನು, ಮಂದಿರದ ಇತಿಹಾಸವನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ. ಅದನ್ನು ನಿಮ್ಮಲ್ಲಿ ಸಾಕಷ್ಟು ಜನ ಈಗಾಗಲೇ ನೋಡಿರ್ತೀರಿ. ಯಾರು ನೋಡಿಲ್ಲ ಅವರಿಗಾಗಿ ಆ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಹೀಗೆ ಅವತ್ತು ಈ ವಿವಾದ ಸುಪ್ರೀಂ ಕೋರ್ಟ್ನ ಮೆಟ್ಲೇರ್ತಲ್ಲ, ಅಲ್ಲಿ ಶ್ರೀರಾಮನ ಪರ ವಾದ ಮಾಡೋದಕ್ಕೆ ಬಂದವರು ಹಿರಿಯ ವಕೀಲ K ಪರಾಶರನ್. 1927ರ ಅಕ್ಟೋಬರ್ 9ನೇ ತಾರೀಕು ತಮಿಳುನಾಡಿನ ಶ್ರೀರಂಗಂನಲ್ಲಿ ಜನಿಸಿದರು. ಅವರ ತಾಯಿ ರಂಗನಾಯಕಿ, ತಂದೆ R ಕೇಶವ ಅಯ್ಯಂಗಾರ್. ಚೆನ್ನೈನ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಎಕನಾಮಿಕ್ಸಲ್ಲಿ BA ಪದವಿ ಪಡೆದ ಪರಾಶರನ್ ಮದ್ರಾಸ್ ಲಾ ಕಾಲೇಜಲ್ಲಿ ಬ್ಯಾಚುಲರ್ ಆಫ್ ಲಾ ಮುಗಿಸಿದರು. ಆ ಬಳಿಕ ತಮಿಳುನಾಡಲ್ಲಿ ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿದರು.
ಮುಂದೆ 1958ರ ಹೊತ್ತಿಗೆ ಸುಪ್ರೀಂ ಕೋರ್ಟ್ನ ವಕೀಲರಾಗಿ ಪರಾಶರನ್ ಕೆಲಸ ಮಾಡೋದಕ್ಕೆ ಶುರು ಮಾಡಿದರು. ಹೀಗಾಗಿ ದೆಹಲಿಯ ಪರಿಚಯ ಹಾಗೂ ಆವತ್ತಿನ ಕಾಂಗ್ರೆಸ್ ಪಕ್ಷದ ಸಾಕಷ್ಟು ನಾಯಕರ ಸಂಪರ್ಕ ಕೂಡ ಪರಾಶರನ್ ಅವರಿಗೆ ಹೆಚ್ಚಾಗೇ ಇತ್ತು. ಮುಂದೆ ಇಂದಿರಾ ಗಾಂಧಿ ಪ್ರಧಾನಿಯಾದರು. ಆ ಸಮಯದಲ್ಲಿ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿದ್ರಲ್ಲ, ಆಗ ತಮಿಳುನಾಡಿನ ಅಡ್ವೊಕೇಟ್ ಜನರಲ್ ಆಗಿ ನೇಮಕಗೊಂಡವರು ಇದೇ ಕೆ ಪರಾಶರನ್. ಹೀಗೆ ಇಂದಿರಾ ಗಾಂಧಿಯವರಿಗೆ ಹತ್ತಿರವಾಗಿದ್ದ ಪರಾಶರನ್ ಆ ನಂತರದಲ್ಲಿ ಅಂದರೆ 1980ರ ಮಾರ್ಚ್ 6ನೇ ತಾರೀಕು ಭಾರತದ ಸಾಲಿಸಿಟರ್ ಜನರಲ್ ಆಗಿ ನೇಮಕಗೊಳ್ತಾರೆ. ಅದಾದಮೇಲೆ 1983ರ ಆಗಸ್ಟ್ 9ನೇ ತಾರೀಕು ಅವರನ್ನು ಅಟಾರ್ನಿ ಜನರಲ್ ಆಫ್ ಇಂಡಿಯಾದ ಹುದ್ದೆಗೆ ಕೂಡಿಸಲಾಯಿತು. ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿಯವರ ಆಡಳಿತದ ಅವಧಿಯಲ್ಲಿ ಕೆ ಪರಾಶರನ್ ಈ ಹುದ್ದೆಯಲ್ಲಿ ಮುಂದುವರೆದರು. 1989ರಲ್ಲಿ ಅಟಾರ್ನಿ ಜನರಲ್ ಹುದ್ದೆಯಿಂದ ಬಿಡುಗಡೆಗೊಂಡ ಪರಾಶರನ್ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿ ಮತ್ತೆ ತಮ್ಮ ಕೆಲಸವನ್ನು ಶುರು ಮಾಡಿದರು. ಪರಾಶರನ್ ಅವರ ಕಾನೂನು ಜ್ಞಾನ ಎಷ್ಟಿತ್ತು ಅಂದರೆ ಅವರನ್ನು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಕೂಡ ಪಿತಾಮಹ ಅಂತಲೇ ಕರೆಯೋದಕ್ಕೆ ಶುರು ಮಾಡಿದರು. 2003ರಲ್ಲಿ ಪರಾಶರನ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಕೊಡ್ತು. ಹಾಗೆಯೇ 2011ರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಪರಾಶರನ್ ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಯಿತು. ಹೀಗಿರುವಾಗಲೇ 2010ರಲ್ಲಿ ಅಯೋಧ್ಯೆ ಪ್ರಕರಣ ಸುಪ್ರೀಂ ಕೋರ್ಟ್ನ ಕದ ತಟ್ಟಿತು. ಆಗ ಪರಾಶರನ್ ಅವರಿಗೆ 83 ವರ್ಷ ವಯಸ್ಸು. ಆ ವಯಸ್ಸಲ್ಲೂ ಪರಾಶರನ್ ಅವರ ಉತ್ಸಾಹ ಏನು ಕಡಿಮೆ ಆಗಿರಲಿಲ್ಲ. ಅವರು ಸೀದಾ ಸುಪ್ರೀಂ ಕೋರ್ಟ್ಗೆ ಬಂದರು. ರಾಮಲಲ್ಲಾ ಪರ ವಕಾಲತ್ತನ್ನು ವಹಿಸಿದರು. ನ್ಯಾಯಾಲಯದಲ್ಲಿ ರಾಮಲಲ್ಲಾ ಪರ ವಾದ ಮಾಡೋದಕ್ಕೆ ನಿಂತ ಪರಾಶರನ್ ಅಯೋಧ್ಯೆಯ ಇತಿಹಾಸ, ಧಾರ್ಮಿಕ ಮಹತ್ವ, ಪುರಾಣಗಳಲ್ಲಿನ ಉಲ್ಲೇಖ, ಅಯೋಧ್ಯೆ ಅನ್ನೋದು ಹೇಗೆ ಬಹುಸಂಖ್ಯಾತ ಹಿಂದೂಗಳ ಭಾವನೆಯ ಜೊತೆ ತಳಕು ಹಾಕ್ಕೊಂಡಿದೆ, ಯಾವ ಪೌರಾಣಿಕ ಗ್ರಂಥಗಳಲ್ಲಿ ಅಯೋಧ್ಯೆಯ ಬಗ್ಗೆ ಏನೆಲ್ಲ ಉಲ್ಲೇಖಗಳಿವೆ, ಹೀಗೆ ಪ್ರತಿಯೊಂದನ್ನು ನ್ಯಾಯಪೀಠಕ್ಕೆ ಮನವರಿಕೆ ಮಾಡಿಕೊಡ್ತಾ ಯಾಕೆ ಅಯೋಧ್ಯೆಯನ್ನು ಹಿಂದೂಗಳಿಗೆ ಬಿಟ್ಟು ಕೊಡಬೇಕು ಅನ್ನೋದನ್ನು ನ್ಯಾಯಾಲಯಕ್ಕೆ ಅರ್ಥ ಮಾಡಿಸ್ತಾ ಹೋದರು. ಗೆಳೆಯರೆ, 2019ರ ಹೊತ್ತಿಗೆ ಕೆ ಪರಾಶರನ್ ಅವರಿಗೆ ವಯಸ್ಸು 92 ವರ್ಷ. ಅವತ್ತು ಸುಪ್ರೀಂ ಕೋರ್ಟಲ್ಲಿ ಫೈನಲ್ ಹಿಯರಿಂಗ್ ನಡೀತಾ ಇತ್ತು. ಹಿರಿಯ ವಕೀಲರಾದ ಪರಾಶರನ್ ಅವರ ವಯಸ್ಸನ್ನು ಗಮನದಲ್ಲಿಟ್ಟುಕೊಂಡು ನ್ಯಾಯಪೀಠ ಅವರಿಗೆ ಕುಳಿತೇ ನೀವು ನಿಮ್ಮ ವಾದವನ್ನು ಮಂಡಿಸಬಹುದು ಅಂತ ಹೇಳ್ತು. ಆದರೆ ಪರಾಶರನ್ ಅವರು ಅದನ್ನು ಒಪ್ಪಲಿಲ್ಲ. ಬೇರೆ ಯಾವುದಾದ್ರೂ ಪ್ರಕರಣ ಆಗಿದ್ದರೆ ಕುಳಿತು ವಾದ ಮಂಡಿಸ್ತಾ ಇದ್ನೋ ಏನೋ, ಆದರೆ ಇದು ಶ್ರೀರಾಮಚಂದ್ರನ ಪ್ರಕರಣ, ರಾಮನ ಬಗ್ಗೆ ಮಾತಾಡುವಾಗ ನಾನು ಕೂತ್ಕೊಂಡು ಮಾತಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ ಪರಾಶರನ್ ವಾದ ಮಂಡಿಸುವಾಗ ತಮ್ಮ ಶೂಗಳನ್ನು ಕೂಡ ಕಳಚಿಟ್ಟು ಮಾತಾಡ್ತಾ ಇದ್ರಂತೆ. ಅದು ಅವರಿಗೆ ಶ್ರೀರಾಮಚಂದ್ರನ ಮೇಲಿದ್ದ ಶ್ರದ್ಧೆಯ ಸಂಕೇತ. ಇದೇ ಸಂದರ್ಭದಲ್ಲಿ ಸುನ್ನಿ ವಕ್ಫ್ ಬೋರ್ಡನ್ನು ಪ್ರತಿನಿಧಿಸ್ತಾ ಇದ್ದ ವಕೀಲ ರಾಜೀವ್ ಧವನ್ ಅವರು ಪರಾಶರನ್ ಅವರು ತಮ್ಮ ವಾದ ಮಂಡಿಸೋದಕ್ಕೆ ಬೇಕಿದ್ರೆ ಬೇರೆ ಯಾರದಾದರೂ ಸಹಾಯವನ್ನು ಪಡೆಯೋದಾದರೆ ತಮಗೆ ಯಾವ ಆಕ್ಷೇಪವೂ ಇಲ್ಲ ಅಂತ ಹೇಳ್ತಾರೆ. ಆದರೆ ಧವನ್ ಅವರ ಸಲಹೆಯನ್ನು ನಯವಾಗಿ ತಿರಸ್ಕರಿಸಿದ ಪರಾಶರನ್ ತಾವು ಬದುಕಿರುವಾಗಲೇ ಕಟ್ಟಕಡೆಯ ವಾದವನ್ನು ಮಂಡಿಸಬೇಕು ಮತ್ತು ರಾಮಜನ್ಮಭೂಮಿ ವಿವಾದದ ಅಂತಿಮ ತೀರ್ಪನ್ನು ಕೇಳಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಮತ್ತು ತಾವೇ ವಾದವನ್ನು ಮಂಡಿಸ್ತಾ ಹೋಗ್ತಾರೆ. ಐತಿಹಾಸಿಕ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅದರಲ್ಲಿನ ಮಾಹಿತಿಯನ್ನು ಎಳೆಯಾಗಿ ಬಿಚ್ಚಿಡ್ತಾರೆ. ಸಂಸ್ಕೃತ ಶ್ಲೋಕಗಳ ಮೂಲಕ ಅಯೋಧ್ಯೆಯ ಪೌರಾಣಿಕ ಮಹತ್ವವನ್ನು ಹೇಳ್ತಾ ಅಲ್ಲಿದ್ದ ಪ್ರತಿಯೊಬ್ಬರ ಜ್ಞಾನವನ್ನು ವೃದ್ಧಿ ಮಾಡ್ತಾ ಹೋಗ್ತಾರೆ ಪರಾಶರನ್. ನ್ಯಾಯಾಲಯದಿಂದ ಹಿಂತಿರುಗಿದ ನಂತರ ತಮ್ಮ ಪ್ರಕರಣಕ್ಕೆ ಸಂಬಂಧಪಟ್ಟ ಅಧ್ಯಯನದಲ್ಲಿ ಅವರು ತೊಡಗುತ್ತಾ ಇದ್ರಂತೆ, ಅದರ ನೋಟ್ಸ್ ಮಾಡ್ಕೊಳ್ತಾ ಇದ್ರಂತೆ, ಮುಂದಿನ ವಿಚಾರಣೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ರಂತೆ. ಗೆಳೆಯರೆ, ಅಯೋಧ್ಯೆಯ ಬಗ್ಗೆ ವಾದ ಮಾಡೋದಕ್ಕೆ, ತಯಾರಿ ಮಾಡ್ಕೊಳ್ಳೋದಕ್ಕೆ, ಅಧ್ಯಯನಕ್ಕೆ ಇದ್ಯಾವುದಕ್ಕೂ ಕೂಡ ಅವರಿಗೆ ಅವರ ವಯಸ್ಸು ಅನ್ನೋದು ಅಡ್ಡಿ ಬರಲೇ ಇಲ್ಲ. ನಾನು ನಿವೃತ್ತಿಯ ನಂತರವೂ ಮತ್ತೆ ನ್ಯಾಯಾಲಯಕ್ಕೆ ಬಂದದ್ದು ನನ್ನಿಂದ ಈ ಕರ್ತವ್ಯವನ್ನು ಮಾಡಿಸಬೇಕು ಅನ್ನೋದು ಭಗವಂತನ ಇಚ್ಛೆಯಾಗಿತ್ತು. ಹೀಗಾಗಿ ನಾನು ಈ ವಯಸ್ಸಲ್ಲಿ ನ್ಯಾಯಾಲಯಕ್ಕೆ ಬರೋ ಹಾಗಾಯಿತು ಅಂತ ಅತ್ಯಂತ ವಿನೀತರಾಗಿ ದೇವರ ಕಾರ್ಯಕ್ಕೆ ನೇಮಕಗೊಂಡಿರೋದು ನನ್ನ ಸೌಭಾಗ್ಯ ಅನ್ನೋ ಥರ ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾ ಹೋದವರು ಕೆ ಪರಾಶರನ್. ನಿಮಗೆ ಗೊತ್ತಿರಲಿ, ಈ ನ್ಯಾಯ ಪಿತಾಮಹ ರಾಮನ ಪ್ರಕರಣದಲ್ಲಿ ವಾದ ಮಾಡೋದಕ್ಕೆ ಫೀಸ್ ಕೂಡ ಪಡೀಲಿಲ್ಲ ಅಂತ ಹೇಳಲಾಗತ್ತೆ. ಮುಂದೆ ರಾಮ ಜನ್ಮಭೂಮಿ ವಿವಾದದ ಬಗ್ಗೆ ನ್ಯಾಯಾಲಯ ಒಮ್ಮತದ ತೀರ್ಪನ್ನು ಬರೀತು. ಜನ್ಮಭೂಮಿಯನ್ನು ರಾಮಲಲ್ಲಾಗೆ ಒಪ್ಪಿಸಲಾಯಿತು. ಸರ್ಕಾರಕ್ಕೆ ಟ್ರಸ್ಟ್ ರಚಿಸುವಂತೆ ಸುಪ್ರೀಂ ಕೋರ್ಟ್ ಹೇಳ್ತು. 2020ರ ಫೆಬ್ರವರಿಯಲ್ಲಿ ಟ್ರಸ್ಟನ್ನು ರಚಿಸಿದ ಸರ್ಕಾರ ರಾಮ ಮಂದಿರದ ನಿರ್ಮಾಣದ ಹೊಣೆಯನ್ನು ಟ್ರಸ್ಟ್ಗೆ ವಹಿಸಿಕೊಡ್ತು. ಹಾಗೆಯೇ ಫೈಜಾಬಾದ್ನ ದನಿಪುರ್ ಬಳಿ ಮಸೀದಿಯ ನಿರ್ಮಾಣಕ್ಕೆ ಕೋರ್ಟ್ ಹೇಳಿದ ಹಾಗೆ 25 ಎಕರೆಯಷ್ಟು ಭೂಮಿಯನ್ನು ಕೂಡ ಕೊಡ್ತು. ಮೊದಲಿಗೆ ಈ ರಾಮ ಜನ್ಮಭೂಮಿ ಟ್ರಸ್ಟನ್ನು ಮುನ್ನಡೆಸೋದಕ್ಕೆ ಕೆ ಪರಾಶರನ್ ಅವರಿಗೆ ಸರ್ಕಾರ ಕೇಳಿಕೊಳ್ತು. ಆದರೆ ವಯಸ್ಸಿನ ಕಾರಣದಿಂದ ರಾಮ ಜನ್ಮಭೂಮಿ ಟ್ರಸ್ಟನ್ನು ಮುನ್ನಡೆಸುವ ಕೆಲಸವನ್ನು ಮಹಂತ ನಿತ್ಯ ಗೋಪಾಲ್ ದಾಸ್ ಅವರಿಗೆ ವಹಿಸಿಕೊಡಲಾಯಿತು.
ಕೆ ಪರಾಶರನ್ ರಾಮಜನ್ಮಭೂಮಿ ಟ್ರಸ್ಟ್ನ ಸದಸ್ಯರ ಪೈಕಿ ಒಬ್ಬರಾಗಿದ್ದಾರೆ. ಈ ವಯಸ್ಸಲ್ಲೂ ರಾಮನ ಕೆಲಸ ಮಾಡೋದಕ್ಕೆ ಅವರಿಗೆ ವಯಸ್ಸು ಅನ್ನೋದು ಅಡ್ಡಿ ಮಾಡ್ತಾ ಇಲ್ಲ. ಅವರ ಉತ್ಸಾಹದಲ್ಲಿ ಏನೂ ಕಡಿಮೆ ಕೂಡ ಆಗಿಲ್ಲ. ಗೆಳೆಯರೆ, ರಾಮ ಮಂದಿರ ನಿರ್ಮಾಣ ಅನ್ನೋದು ಒಬ್ಬಿಬ್ಬರ ಶ್ರಮ ಅಲ್ಲ. ಅಲ್ಲಿ ಅಸಂಖ್ಯಾತ ರಾಮಭಕ್ತರ ತ್ಯಾಗ, ಬಲಿದಾನ, ಸೇವೆಗಳಿವೆ. ಕೆಲವರು ಲಕ್ಷ್ಮಣನಂತೆ, ಹನುಮನಂತೆ, ಸುಗ್ರೀವ, ಅಂಗದ, ನಳನೀಲರಂತೆ ರಾಮನ ಕೆಲಸವನ್ನು ಮಾಡಿದರೆ, ಇನ್ನೆಷ್ಟೋ ಜನ ರಾಮಜನ್ಮಭೂಮಿಗಾಗಿ ಅಳಿಲುಗಳಂತೆ ಸೇವೆ ಸಲ್ಲಿಸಿದ್ದಾರೆ. ಅಲ್ಲಿಗೆ ಒಂದೊಂದು ಇಟ್ಟಿಗೆಯನ್ನು ಕೊಟ್ಟವರನ್ನು, ಒಂದೊಂದು ರೂಪಾಯಿ ದೇಣಿಗೆಯನ್ನು ಕೊಟ್ಟವರನ್ನು ನಾವು ನೆನಪು ಮಾಡಿಕೊಳ್ಳಲೇಬೇಕು. ಕರಸೇವೆಗೆ ಹೋದರೆ ಗೋಲಿಬಾರ ಆಗಬಹುದು, ಸಾಯಲೂಬಹುದು ಅನ್ನೋದು ಗೊತ್ತಿದ್ದು ಕೂಡ ಅಲ್ಲಿಗೆ ಹೋದ ಕರಸೇವಕರ ಧೈರ್ಯ ಹಾಗೂ ತ್ಯಾಗವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು. ಅಲ್ಲಿ ಒಂದು ಪಕ್ಷದ ಜನ, ಒಂದು ಜಾತಿಯ ಜನ, ಒಂದು ಮತದ ಜನ ಇರಲಿಲ್ಲ. ರಾಮನ ಸೇವೆಗೆ ಅಸಂಖ್ಯಾತ ರಾಮಭಕ್ತರು ಅಲ್ಲಿ ಬಂದಿದ್ದರು. ಅಲ್ಲಿ ರಾಮನ ಸೇವೆ ಮಾಡಿದ ಆ ಅಸಂಖ್ಯಾತ ಅಜ್ಞಾತ ರಾಮಭಕ್ತರೆಲ್ಲರಿಗೂ ವಂದಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.